ಬಿರಿಯಾನಿ ಮಾಡಕ್ಕೆ ಬರ್ದೇವ್ರು ಕೂಡ ಈ ಥರ ಒಂದು ಬಿರಿಯಾನಿ ಮಾಡ್ಕೊಂಡು ತಿಂದರೆ ಮನೇಲಿ ಎಲ್ಲರೂ ಫುಲ್ ಫಿದಾ ಆಗಿಬಿಡ್ತಾರೆ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಮೊಸರು, ಅರ್ಧ ಈರುಳ್ಳಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಇವಾಗ ಒಂದು ಬಾಣಲಿನಲ್ಲಿ ಸ್ವಲ್ಪ ತುಪ್ಪ, ಚಕ್ಕೆ, ಲವಂಗ, ಏಲಕ್ಕಿನ ಫ್ರೈ ಮಾಡಬೇಕಾದ್ರೆ ಸೋಂಪು ಹಾಕಿ ರುಬ್ಬೋದು ಫ್ಲಾಶ್ ಆಗಿರಲಿಲ್ಲ, ಅದನ್ನು ಹಾಕೊಂಡು ರುಬ್ಕೊಳ್ಳಿ. ಬ್ಯಾಕ್ ಟು ರೆಸಿಪಿ. ಇವಾಗ ತುಪ್ಪ ಕಾದಿದ ಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕಸೂರಿ ಮೇಥಿ ಮತ್ತು ಸ್ವಲ್ಪ ಟೊಮೆಟೊ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ಕೊಳ್ತೀನಿ. ಇವಾಗ ರುಬ್ಬು ಇಟ್ಕೊಂಡಿರೋ ಪೇಸ್ಟ್ನು ಹಾಕಿಟ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆದಮೇಲೆ ಸ್ವಲ್ಪ ಮೊಸರು ಹಾಕಿ ಇನ್ನೊಂಚೂರು ನೀರು ಹಾಕಿ ಕ್ಲೋಸ್ ಮಾಡಿ ಎಣ್ಣೆ ಬಿಡುವಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಇಲ್ಲಿ ನಾನು ಮಶ್ರೂಮ್ಸ್ ಯೂಸ್ ಮಾಡ್ತಿದ್ದೀನಿ ಮತ್ತು ಚಿಕನ್ ಯೂಸ್ ಮಾಡ್ತೀನಿ. ನೀವು ಬರೀ ಮಶ್ರೂಮಲ್ಲಿ ಮಾಡ್ಕೊಳ್ಬೋದು, ಇವಾಗ ಶ್ರಾವಣ ಮಾಸ ಅಲ್ವಾ, ಇಲ್ಲಾಂದರೆ ಬರೀ ಚಿಕನಲ್ಲೂ ಮಾಡ್ಕೊಳ್ಬೋದು. ಇದೊಂದು 70% ಕುಕ್ ಆಗಿದ್ಮೇಲೆ ಒಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ರೈಸ್ನ ಸಪ್ರೇಟಾಗಿ ನಾನು ಬೇಯಿಸಿಟ್ಕೊಂಡಿದ್ದೆ ಉದ್ರಾಗೆ. ಇವಾಗ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಗ್ರೇವಿ ಹಾಕ್ಕೊಂಡು ಒಂದು 5 ನಿಮಿಷ ದಮ್ ಹಾಕಿ ಈಸಿ ಆ್ಯಂಡ್ ಪರ್ಫೆಕ್ಟ್ ಉದ್ರಾಗಿರೋ ಬಿರಿಯಾನಿ ರೆಡಿ. ಎಂಜಾಯ್.